ಫ್ರೆಂಡ್ಸ್ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಕಾಂಟೆಂಟ್ ಸರ್ಕಲ್ ಕೆ ಚಾನಲ್. ಇವತ್ತು ನಾನು ನಮ್ಮ ಫಾರ್ಮಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದನ್ನ ಬಗ್ಗೆ ಒಂದು ಚಿಕ್ಕ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫಸ್ಟ್ಗೆ ನಾವು ಕೊಟ್ಟಿಗೆ ಗೊಬ್ಬರನ ತರಿಸಿದ್ದೀವಿ. ಕೊಟ್ಟಿಗೆ ಗೊಬ್ಬರನ ಲೋಡ್ ಬೈ ಲೋಡ್ ತರಿಸ್ತಾ ಇದ್ದೀವಿ. ಈ ಥರ ಇದನ್ನು ಇಲ್ಲಿ ಇವಾಗ ಫಾರ್ಮಲ್ಲಿ ಇಳಿಸ್ತಾ ಇದ್ದಾರೆ. ಇದು ನಾವು ಬಾಳೆಗೋಸ್ಕರ ತಂದಿದ್ವಿ. ಬಾಳೆ ಮತ್ತು ತೆಂಗು ಇದೇ ಥರ ಬರ್ತಾ ಇರ್ತದೆ. ಇದನ್ನು ಈಗ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಪುನಃ ಇವ್ರು ತರಕ್ಕೆ ಹೋಗ್ತಾರೆ ಈ ಪುಡಿ ಗೊಬ್ಬರನ. ಯಾಕಂದರೆ ಇದು ಗೊಬ್ಬರ ಏಜ್ಡ್ ಗೊಬ್ಬರ ಚೆನ್ನಾಗಿದೆ. ಇದನ್ನು ಇವಾಗ ನಾವು ಬಾಳೆಗೆ ಮತ್ತು ತೆಂಗಿನ ಮರಕ್ಕೆಲ್ಲ ಹಾಕ್ತೀವಿ. ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡಲ್ಲ. ಇದೇ ಥರ ಈ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಇವತ್ತು ನಮ್ಮ ತೋಟದಲ್ಲಿ ನಡೀತಾ ಇದೆ. ನೋಡಿ, ಈಗ ಇದು ಆದಮೇಲೆ ನಾವು ಇದಕ್ಕೂ ಹೇಳಿದ್ದೀವಿ ಇವತ್ತು. ಯಾವುದು ಮಲ್ಚಿಂಗ್ ಮಿಷಿನ್. ನಮ್ಮ ಹತ್ರನೂ ಒಂದು ಮಲ್ಚಿಂಗ್ ಮಿಷಿನ್ ಇದೆ. ಅಲ್ಲದೆ ನಾವು ಹೊರಗಡೆಯಿಂದಲೂ ಒಂದು ಮಲ್ಚಿಂಗ್ ಮಿಷಿನ್ ತರಿಸಿದ್ದೀವಿ. ನೋಡಿ, ಇದು ಟ್ರ್ಯಾಕ್ಟರಿಗೆ ಕಟ್ಟಿ ತೆಂಗಿನ ಫ್ರಾಂಡ್ಸ್ನ ಮಲ್ಚಿಂಗ್ ಮಾಡೋದು. ಅಂದರೆ ಇದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಇದು ತೋಟಕ್ಕೆಲ್ಲ ಹರಡುತ್ತೆ. ನಾವೆಲ್ಲಿ ಬೇಕೋ ಅಲ್ಲಿಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಈ ತೆಂಗಿನ ಮರದ ಗರಿಗಳನ್ನು ಅದರಲ್ಲಿ ಕೊಟ್ಟು ನೋಡಿ ಪುಡಿ ಪುಡಿಯಾಗಿ ಎಸೆಯುತ್ತೆ. ಇದು ಕ್ರಮೇಣ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಈ ಥರ ತೋಟದಲ್ಲಿ ಸಾಕಷ್ಟು ತೆಂಗಿನ ಗರಿಗಳು ಬಿದ್ದಿದ್ವು. ಒಂದು 200-250 ತೆಂಗಿನ ಮರ ಇರೋದರಿಂದ ಗರಿಗಳನ್ನು ಪುಡಿ ಮಾಡೋದೇ ದೊಡ್ಡ ಒಂದು ಸಮಸ್ಯೆ. ಈ ಫಾರ್ಮ್ ವೇಸ್ಟ್ನ ನಾವು ಹೇಗಾದರೂ ಮಾಡಿ ಇದರ ಉಪಯೋಗವನ್ನು ಪಡಿಬೇಕಲ್ಲಪ್ಪ ಅಂತ ಇದನ್ನು ಈಗ ನಾವು ಗೊಬ್ಬರ ಮಾಡೋ ಹಂತದಲ್ಲಿ ಇದನ್ನು ಪುಡಿ ಮಾಡ್ತಾಯಿದ್ದೀವಿ. ನೋಡಿ, ಪ್ರತಿಯೊಂದು ಮರದ ಕೆಳಗಡೆ ಟ್ರ್ಯಾಕ್ಟ್ರನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಲ್ಲೇ ಇದನ್ನು ಪುಡಿ ಮಾಡಿ ಹಾಕೋದು. ನೋಡಿ, ಇದು ಇಷ್ಟೊಂದು ಗರಿಗಳಿದ್ದಾವೆ. ಇದು ಇಷ್ಟೇ ಅಲ್ಲ, ತೋಟ ಪೂರ್ತಿ ಗರಿಗಳಿದ್ದಾವೆ. ಇದನ್ನೆಲ್ಲ ಪುಡಿ ಮಾಡೋದು ಒಂದು ದೊಡ್ಡ ಸಾಧನೆ. ಇದನ್ನು ಹಾಗೆ ಮಾಡಿ ತೋಟದ ಪೂರ್ತಿ ಮಲ್ಚಿಂಗ್ ಮಾಡಬೇಕು ಅಂತ ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದು ಒಂದು ಸೈಡ್ನಲ್ಲಿ ಟ್ರ್ಯಾಕ್ಟ್ರಲ್ಲಿ ಮಲ್ಚಿಂಗ್ ಆಗ್ತಾಯಿದೆ. ಇದು ಟ್ರ್ಯಾಕ್ಟರ್ ಸಂಬಂಧಿತ ವುಡ್ ಚಿಪ್ಪರ್. ಇದಲ್ಲದೆ ನಮ್ಮ ಹತ್ರ ಒಂದು ಸ್ಮಾಲ್ ವುಡ್ ಚಿಪ್ಪರ್ ಇದೆ, ಅದರಲ್ಲೂ ನಾವು ಮಾಡ್ತಾಯಿದ್ದೀವಿ. ನೋಡಿ, ಇದನ್ನು ಟ್ರ್ಯಾಕ್ಟರ್ನ ಎಲ್ಲೆಲ್ಲಿ ಬೇಕೋ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಮಲ್ಚಿಂಗ್ನ ಶುರು ಮಾಡ್ತೀವಿ. ಅಂದರೆ ಇದು ಕೋಕೋನಟ್ ಗರಿಗಳನ್ನ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಮತ್ತು ಅದರದ್ದು ಮಧ್ಯದ ದಿಂಡು ಭಾಗ ಇದೆಯಲ್ಲ ಅದನ್ನು ಕೂಡ ಪುಡಿ ಪುಡಿ ಮಾಡಿ ಪುಡಿಯಾಗಿ ಎಸೆಯುತ್ತದೆ. ಆದ್ದರಿಂದ ಇದು ತೋಟದಲ್ಲಿ ಬೇಗ ಬೆಳೆದು ಅದರಲ್ಲಿ ಗೊಬ್ಬರ ಇದನ್ನು ನಾವು ಮಾಡಿದಾಗ ಉತ್ತಮ ಒಂದು ರಸಗೊಬ್ಬರ ಆಗೋದ್ರಲ್ಲಿ ಟೈಮ್ ಜಾಸ್ತಿ ಬೇಕಾಗಲ್ಲ. ಇಲ್ಲಾಂದರೆ ನೀವು ಇಡೀ ಗರಿಗಳನ್ನ ಹಾಕಿದರೆ ಅದು ಗೆದ್ದಲು ಹಿಡಿದು ಅದನ್ನು ಇದು ಮಾಡಿಕೊಂಡು ಮಾಡೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ಥರದ ವುಡ್ ಚಿಪ್ಪರಲ್ಲಿ ಇದನ್ನು ವುಡ್ ಚಿಪ್ಪಿಂಗ್ ಮೆಷಿನಲ್ಲಿ ಚಿಪ್ ಮಾಡಿ ಅದನ್ನು ನಾವು ಕೆಲವು ಸಲ ಅಲ್ಲಿಂದ ಶೇಖರಿಸಿಕೊಂಡು ಬೇರೆ ಇದಕ್ಕೆ ಹಾಕ್ತೀವಿ. ಇಲ್ಲ ಅಲ್ಲೇ ಬಿಟ್ಬಿಟ್ಟು ಅದು ಕಳೆನೂ ಬೆಳೆಯೋದರಲ್ಲಿ ಕಳೆ ನಿಯಂತ್ರಣಕ್ಕೂ ಒಂದು ಸಹಾಯ ಆಗ್ತದೆ. ಹಾಗೂ ಒಂದು ಒಳ್ಳೆಯ ಗೊಬ್ಬರನೂ ಆಗ್ತದೆ. ಇದನ್ನು ಇವತ್ತು ಶುರು ಮಾಡಿದ್ದೀವಿ. ಇದೇ ಥರ ಈಗ ಒಂದು ಕಡೆಯಿಂದ ಗೊಬ್ಬರ ಹಾಕ್ತಾ ಇದ್ದಾರೆ, ಒಂದು ಕಡೆಯಿಂದ ಇದನ್ನು ತುಂಡು ತುಂಡಾಗಿ ಕತ್ತರಿಸಿ ಮೆಷಿನಲ್ಲಿ ಇದನ್ನು ಒಂಥರ ಗೊಬ್ಬರ ಆಗೋಕ್ಕೆ ಬಿಡ್ತಾಯಿದ್ದೀವಿ. ಈ ತೋಟದಲ್ಲಿ ಕಳೆ ತುಂಬ ಬೆಳೆದಿರೋದ್ರಿಂದ ಇದು ಕಳೆ ಮೇಲೆ ಬಿದ್ದರೆ ಕಳೆ ಎಲ್ಲ ನಾಶ ಆಗ್ತದೆ. ಯಾಕಂದರೆ ಇದು ಸೂರ್ಯನ ಬೆಳಕನ್ನು ಕಳೆಗೆ ಬಿಡೋದಿಲ್ಲ. ಇದು ತುಂಬ ದಪ್ಪದ ಲೇಯರ್ ಆಗಿಬಿಟ್ಟು ಇರ್ತದೆ. ಆದ್ದರಿಂದ ಮುಂದಕ್ಕೆ ಕಳೆ ಬೆಳೆಯೋದು ಸ್ವಲ್ಪ ಕಡಿಮೆ ಆಗ್ತದೆ. ಇದೇ ರೀತಿ ತೋಟ ಪೂರ್ತಿ ಬಿದ್ದಿರುವ ಈ ತೆಂಗಿನ ಗರಿಗಳನ್ನ ಪುಡಿ ಮಾಡಿ ನಾವು ಇದನ್ನು ಒಂದು ಉಪಯೋಗಿಸ್ತೀವಿ. ಹೇಗೆಂದರೆ ಇದರಲ್ಲಿ ಭಾಳ ಹಳೆ ಗರಿಗಳಾದರೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಟ್ರ್ಯಾಕ್ಟರ್ ಹೇಳಿದ್ವಿ. ನಮ್ಮ ಮೆಷಿನಲ್ಲಿ ಭಾಳ ಹಳೆ ಗರಿ ತುಂಬ ಒಣಗೋಗಿರೋದಿದ್ರೆ ಅದು ಪುಡಿ ಮಾಡೋದು ಭಾಳ ಕಷ್ಟ.
ಇನ್ನು ಕೆಲವೇನೆಂದರೆ ನಾವು ಒಳ್ಳೆ ಗರಿಗಳಿದ್ದರೆ ಅದರಿಂದ ಪೊರಕೆ ಮಾಡೋದಕ್ಕೂ ಒಂದು ಆಲೋಚನೆ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಹಳೆ ಗರಿಗಳು, ಆದ್ದರಿಂದ ಇದನ್ನು ಪುಡಿ ಮಾಡಿ ತೋಟಕ್ಕೆ ಗೊಬ್ಬರ ಮಾಡೋಣ ಹಾಗೂ ಮಲ್ಚಿಂಗ್ ಮಾಡೋಣ, ಕಳೆಗಳು ಸ್ವಲ್ಪ ನಿಯಂತ್ರಿಸಲಾಗ್ತದೆ ಹಾಗೂ ಗೊಬ್ಬರನೂ ಆಗ್ತದೆ ಅಂತ ಈ ಕೆಲಸ ಪ್ರಾರಂಭಿಸಿದ್ದೀವಿ. ಇದು ತೋಟದ ಪೂರ್ತಿ ಓಡಾಡಿಕೊಂಡು ನೋಡಿ, ಇಲ್ಲಿಂದ ಈಗ ಟ್ರ್ಯಾಕ್ಟರ್ನ ತಗೊಂಡು ಇನ್ನೊಂದು ಮರದ ಕೆಳಗಡೆ ನಿಲ್ಲಿಸಿ ಅಲ್ಲಿ ಎಷ್ಟು ಗರಿಗಳಿದ್ದಾವೋ ಅದನ್ನು ಮಾಡ್ತಾರೆ. ಹಿಂದುಗಡೆ ನೀವು ಕಾಣ್ತಾ ಇರ್ಬೋದು, ಬಾಳೆ ಗಿಡಕ್ಕೆ ಗೊಬ್ಬರಗಳನ್ನು ಹಾಕಲಿಕ್ಕಾಗ್ತದೆ ನೋಡಿ. ಅಲ್ಲಿ ಜನಗಳು ಬಾಳೆ ಪ್ಲ್ಯಾಂಟೇಷನ್ಗೆ ಗೊಬ್ಬರ, ಒಟ್ಟಿನಲ್ಲಿ ಕೃಷಿ ಆ್ಯಕ್ಟಿವಿಟಿ ಭಾಳ ಜೋರಾಗಿ ನಡೀತಾ ಇದೆ ತೋಟದಲ್ಲಿ ನೋಡಿ. ಇಲ್ಲೊಂದು ರಾಶಿ ಇದೆ ನೋಡಿ, ಆ ಕಡೆ ನಮ್ಮದು ಎರೆಹುಳು ಗೊಬ್ಬರದ ತೊಟ್ಟಿ ಬೇರೆ ಇದೆ. ನೀವು ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದ್ದೀರಿ, ಅಲ್ಲಿ ಎರೆಹುಳ ಗೊಬ್ಬರದ ತೊಟ್ಟಿ ಒಂದಿದೆ ನೋಡಿ. ಇಲ್ಲಿ ಹಿಂದುಗಡೆಯಿಂದ ಟ್ರ್ಯಾಕ್ಟರ್ ಹಿಂಭಾಗದಲ್ಲಿ ನೋಡಿ ಜನ ಗೊಬ್ಬರವನ್ನು ಬಾಳೆಗೆ ಹಾಕ್ತಾ ಇದ್ದಾರೆ. ಭಾಳ ಜೋರಾದ ಬಿರುಸಿನ ಆ್ಯಕ್ಟಿವಿಟಿ ನಡೀತಾ ಇದೆ ತೋಟದಲ್ಲಿ. ಗೊಬ್ಬರ ಹಾಕೋದು, ಮಲ್ಚಿಂಗ್ ಮಾಡೋದು, ಈ ಥರ ವಿವಿಧ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ವಾರ ಪೂರ್ತಿ ನೋಡಿ. ಇಲ್ಲಿ 2-3 ಜನ ಗೊಬ್ಬರ ಹಾಕೋದು, ಅದನ್ನು ಎಲ್ಲೆಲ್ಲಿ ಏನೇನು ಹೋಗಿದೆ ಅಂತ ನೋಡಿಕೊಂಡು ಅದಕ್ಕೆ ಇದು ಮಾಡೋದು, ಕಳೆ ಕೀಳೋದು, ಕಾಂಗ್ರೆಸ್ ಗಿಡಗಳನ್ನು ಕೀಳೋದು, ಇಂಥ ಆ್ಯಕ್ಟಿವಿಟೀಸು ನಡೀತಾ ಇದೆ. ಒಂದು ಕಡೆಗಳಿಂದ ಮರಗಳನ್ನು ಟ್ರಿಮ್ ಮಾಡ್ತಾ ಇದ್ದಾರೆ ನೋಡಿ. ಬಿತ್ತನೆ ಆ್ಯಕ್ಟಿವಿಟಿ, ಬಾಳೆ ಗಿಡಗಳನ್ನು ನೆಡೋದು, ಹಲವಾರು ಆ್ಯಕ್ಟಿವಿಟೀಸ್ ಒಂದೇ ಸಮಯದಲ್ಲಿ ಕೈಗೆತ್ತಿಕೊಂಡಿದ್ದೀವಿ. ಈ ರೀತಿಯಲ್ಲಿ ಸರಣಿಯೋಪಾದಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ, ಕೃಷಿ ಚಟುವಟಿಕೆ ನಾವು ನಡೆಸ್ತಾ ಇದ್ದೀವಿ. ಈ ಕೃಷಿ ಚಟುವಟಿಕೆಯಲ್ಲಿ ಏನಾಗ್ತಾಯಿದೆ ಅಂದರೆ, ಸ್ವಲ್ಪ ಅದರ ಬಗ್ಗೆ ಜ್ಞಾನವಿರೋರನ್ನು ನಾವು ಕೆಲಸಕ್ಕೆ ಅಳವಡಿಸಿಕೊಂಡ್ರೆ ಅವರು ಚೆನ್ನಾಗಿ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಎಲ್ಲೆಲ್ಲಿ ಹೋಗಿದೆ ಅಲ್ಲಲ್ಲಿ ಬಾಳೆ ಕಂದುಗಳನ್ನ ನೆಡೋದು ಮತ್ತು ಅದಕ್ಕೆ ಗೊಬ್ಬರ ಹಾಕೋದು, ಈ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ಜನರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ. ಇದು ಚಿಕ್ಕ ಮೆಷಿನು. ಈ ಚಿಕ್ಕ ಮೆಷಿನಲ್ಲಿ ಉಳಿದ ತೆಂಗಿನ ಗರಿಗಳನ್ನು ಪುಡಿ ಮಾಡುವುದು, ಇದೂ ಅದೇ ಮಟ್ಟಕ್ಕೆ ಪುಡಿ ಮಾಡುತ್ತೆ ನೋಡಿ. ಸ್ವಲ್ಪ ಹಳೇದಾದರೆ ಸ್ವಲ್ಪ ಕಷ್ಟವಾಗ್ತದೆ ನೋಡಿ. ಹೊಸ ತೆಂಗಿನ ಗರಿಗಳಿದ್ದರೆ ಆರಾಮಾಗಿ ಆಗ್ತದೆ ನೋಡಿ. ಈ ಥರ ಆದಾಗ ಈ ಮೆಷಿನ್ನು ಅಷ್ಟೇ ಪೋರ್ಟೇಬಲ್ ಮೆಷಿನ್. ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಚಲಿಸ್ಕೊಂಡು ತಗೊಂಡು ಹೋಗ್ಬೋದು. ಇದರಲ್ಲೂ ಒಳ್ಳೆ ತೆಂಗಿನ ಗರಿಗಳು ಪುಡಿ ಆಗ್ತವೆ. ಇದು 19 HP ಮೆಷಿನು ನೋಡಿ. ಯಾವ ರೀತಿಯಲ್ಲಿ ತೆಂಗಿನ ಗರಿಗಳು ಪುಡಿಯಾಗಿ ಗೊಬ್ಬರ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಇದೇ ಥರದ ಇನ್ನೊಂದು ಕೃಷಿ ಚಟುವಟಿಕೆಯ ವಿಡಿಯೋವನ್ನು ನಿಮಗೆ ತರ್ತೀನಿ ನೋಡಿ. ಈ ಮೆಷಿನ್ ಇದೆಯಲ್ಲ, ಈ ಮೆಷಿನಲ್ಲಿ ಪುಡಿ ಮಾಡೋದು ಭಾಳ ಅತಿ ಸರಳ. ಆದರೆ ಏನಂದರೆ ಭಾಳ ಗರಿಗಳಿದ್ದರೆ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಈ ಮೆಷಿನ್ನ ಒಂದು ಸಮಕ್ಕೆ ಸುಮಾರು 2 ಗಂಟೆಗಳ ಕಾಲ ಓಡಿಸಿ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡಬೇಕಾಗುತ್ತೆ ಇದಕ್ಕೆ ನೋಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.